ಮನೆಯ ಮುಂದೆ ನೀವು ನೋಡಬಹುದು 40 ಫೀಟ್ ರೋಡ್ ಇದೆ. ತುಂಬಾನೇ ದೊಡ್ಡದಾಗಿರುವಂತಹ ಗೇಟ್ ಕೊಟ್ಟಿದ್ದಾರೆ. 2 ಇನೋವಾ ಕಾರ್ನ ನೀವು ಆರಾಮಾಗಿ ಪಾರ್ಕ್ ಮಾಡಬಹುದು. ಗಾರ್ಡನ್ ಏರಿಯಾ ಸಹ ಇದೆ, ನೀವೇ ನೋಡಬಹುದು. ಯೂಸ್ ಆಗಿರುವಂತಹ ಲಿವಿಂಗ್ ಏರಿಯಾ, ಸಿಂಪಲ್ ಅಂಡ್ ಕ್ಯೂಟ್ ಆಗಿರುವಂತಹ ಒಂದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ ಸಹ ಕೊಟ್ಟಿದ್ದಾರೆ. ಇದ್ರ ಮೇಲೆ ಬೇಕಾದ್ರೆ 3 ಫ್ಲೋರ್ ಮನೆನ ಆರಾಮ್ಸೆ ಕಟ್ಟಬಹುದು. ಇಲ್ಲೆಲ್ಲ ನಿಯರ್ ಬೈ ಇರೋದ್ರಿಂದ ಇದೊಂದು ಡೆವಲಪ್ ಆಗಿರೋ ಏರಿಯಾ ಅಂತಾನೆ ಹೇಳಬಹುದು. ಮೈಸೂರಿನ ಪ್ರೈಮ್ ಲೊಕೇಶನ್ ಆದಂತಹ ಬೋಗಾದಿಯಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಮನೆ ನಿಮಗೆ 4063 ಕನ್ಸ್ಟ್ರಕ್ಟ್ ಆಗಿರುವಂತಹ 3 BHK ಸಿಂಗಲ್ ಫ್ಲೋರ್ ಮನೆ ಆಗಿದೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ಮನೆಯ ಸೈಟ್ ನಿಮಗೆ ಸೌತ್ ಫೇಸಿಂಗ್ ಸೈಟ್ ಇದೆ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇದೆ. ಮನೆಯ ಮುಂದೆ ನೀವು ನೋಡಬಹುದು 40 ಫೀಟ್ ರೋಡ್ ಇದೆ. ಹಾಗೆಯೇ ನೀವು ಇಲ್ಲೊಂದು ಕಾರ್ನ ಪಾರ್ಕ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿರುವಂಥ ಜಾಗ ಸಹ ಇದೆ. ಆ್ಯಂಡ್ ಇಲ್ಲಿ ಚಿಕ್ಕದಾದಂಥ ಒಂದು ಗಾರ್ಡನ್ ಮಾಡಿದ್ದಾರೆ, ಗಿಡನೂ ಸಹ ಅವರೇ ಹಾಕಿದ್ದಾರೆ. ಆ್ಯಂಡ್ ಇದು MS ಸ್ಟೀಲಲ್ಲಿ ಮಾಡಿರುವಂತಹ ಗೇಟ್ ಆಗಿದೆ. ಆ್ಯಂಡ್ ಗೇಟ್ ಸಹ ತುಂಬಾ ದೊಡ್ಡದಾಗಿರುವಂಥ ಗೇಟ್ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲೂ ಸಹ ನಿಮ್ಗೊಂದು ಚಿಕ್ಕದಾಗಿರುವಂಥ ಗೇಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ನಾವಿವಾಗಿದ್ದೀವಿ ಮನೆಯ ಪಾರ್ಕಿಂಗ್ ಏರಿಯಾದಲ್ಲಿ. ನೀವು ನೋಡಬಹುದು 2 ಇನೋವಾ ಕಾರ್ನ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು, ಅಷ್ಟು ಯೂಸ್ ಆಗಿದೆ ಸ್ಪೇಸ್. ಆ್ಯಂಡ್ ಏನಾದರೂ ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತು ಅಂತಂದರೆ ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ಚಾರ್ಜ್ ಮಾಡಲಿಕ್ಕೆ. ಆ್ಯಂಡ್ ಇಲ್ಲೊಂದು ಪುಟ್ಟದಾಗಿರುವಂಥ ಗಾರ್ಡನ್ ಏರಿಯಾ ಸಹ ಇದೆ, ನೀವೇ ನೋಡ್ಬೋದು. ಇಲ್ಲಿ ಆಲ್ರೆಡಿ ಗಿಡನ ಹಾಕಿದ್ದಾರೆ, ಚಿಕ್ಕ ಚಿಕ್ಕದು ಗಿಡಗಳು. ಆ್ಯಂಡ್ ಮನೆ ಎಲಿವೇಶನ್ಗೋಸ್ಕರ ಮೇಲೆ ಅಂಚು ಮತ್ತು ಆಮೇಲೆ ಟಫನ್ ಗ್ಲಾಸಿಂದ ನಿಮಗೆ ಡಿಸೈನ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸಿಲಿಂಡರ್ ಇಡಲಿಕ್ಕೆ ನಿಮಗೆ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಗ್ರಿಲ್ಸ್. ಹಾಗೆ ಮನೆ ಒಳಗಡೆ ಹೋಗಬೇಕಾದ್ರೆ ನೀವೇ ನೋಡ್ಬೋದು, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ, ಎಲ್ಲೂ ಕಂಜೆಸ್ಟೆಡ್ ಅಂತ ಏನಿಲ್ಲ. ಹಾಗೆಯೇ ಮನೆಯ ಡೋರ್ ಅಲ್ಲದೆ ಇವರು ಸೇಫ್ಟಿಗೆ ಅಂತ ಇನ್ನೊಂದು ಡೋರ್ ಸಹ ನಿಮಗೆ ಕೊಟ್ಟಿದ್ದಾರೆ. ಇದು ಮನೆಯ ಮೇನ್ ಡೋರ್. 4060 ಮನೆಗೆ ಎಷ್ಟು ದೊಡ್ಡದಾಗಿರಬೇಕು ಡೋರ್ ಅಷ್ಟು ದೊಡ್ಡದಾಗಿದೆ. ಫಸ್ಟಿಕಲ್ಲಿ ಇರುವಂತಹ ಡೋರ್ ಇದು. ಆ್ಯಂಡ್ ಆ್ಯಂಟಿಕ್ ಡಿಸೈನ್ ಇರುವಂತಹ ಹ್ಯಾಂಡಲ್ಸ್ ವಿತ್ ಯುರೋಪಾ ಫಿಟ್ಟಿಂಗ್ ಸಹ ಕೊಟ್ಟಿದ್ದಾರೆ ನಿಮಗೆ. ಮನೆ ಒಳಗಡೆ ಬರ್ತಿದ್ದಾಗೇ ರೈಟ್ ಸೈಡ್ಗೆ ಬಂದರೆ ನೀವು ನೋಡಬಹುದು UPS ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನೀವು ಸ್ಲಿಪ್ಪರ್ ಸ್ಟ್ಯಾಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲೂ ಸಹ ತುಂಬಾ ಸ್ಪೇಸ್ ಇದೆ. ಹಾಗೆ ಮೇಲೇನು ನಿಮಗೆ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಿಮ್ಮ ಥಿಂಗ್ಸ್ನ ಏನು ಬೇಕಿದ್ರು ಸ್ಟೋರ್ ಮಾಡ್ಬೋದು. ಈವನ್ ಇಲ್ಲೂ ನೀವು ಇಟ್ಕೊಳ್ಬೋದು ಫ್ಯಾನ್ಸಿ ಐಟಮ್ಸ್ ಏನಾದ್ರೂ. ಹಾಗೆ ಇದು ನಿಮ್ಮ ಮನೆಯ ಯೂಸ್ ಆಗಿರುವಂತಹ ಲಿವಿಂಗ್ ಏರಿಯಾ. ನೀವೇ ನೋಡ್ಬೋದು ಎಷ್ಟು ದೊಡ್ಡದಾಗಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಈವನ್ ವಿಂಡೋಸ್ಗೆ ಹಾಕಿರುವಂತಹ ವುಡ್ಡನ್ನು ಸಹ ನಿಮಗೆ ಫಸ್ಟಿಕಲ್ಲೇ ಕೊಟ್ಟಿದ್ದಾರೆ. ಫಿನಿಶಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಮನೆಯ ಬೆಳಗಂತೂ ಏನೂ ಕೊರತೆ ಇಲ್ಲ. 2 ವಿಂಡೋಸ್ನ ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರುವಂತಹ ಒಂದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫ್ಯಾನ್ ಇದೆ. ಮನೆಗೆ ಸೂಟಬಲ್ ಆಗುವಂತಹ ಪೇಂಟ್ ಕಾಂಬಿನೇಷನ್ನ ಮಾಡಿದ್ದಾರೆ. ಈ ಮನೆಯ ಲುಕ್ಗೋಸ್ಕರ ನಿಮಗೆ ಸ್ವಲ್ಪ ಜಾಸ್ತಿನೇ ವುಡ್ ಫಿನಿಶಿಂಗಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. ನೀವೇ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ, ಲುಕ್ ವೈಸ್ ಆಗಿರಲೇ. ಇದು ನಿಮ್ಮ ಮನೆಯ TV ಕ್ಯಾಬಿನೆಟು ಸಹ ತುಂಬಾ ದೊಡ್ಡದಾಗಿದೆ. ಇದನ್ನು ಸಹ ವುಡ್ ಫಿನಿಶಿಂಗಲ್ಲೇ ಮಾಡಿದ್ದಾರೆ. ಆ್ಯಂಡ್ ಸ್ಟೋರೇಜ್ಗೆಲ್ಲ ಇಲ್ಲೂ ಸಹ ಸ್ಪೇಸ್ನ ಕೊಟ್ಟಿದ್ದಾರೆ, ನೀವೇನು ಬೇಕಿದ್ರೂ ಸ್ಟೋರ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ಶೋ ಪೀಸಸ್ಗೆ ಅಂತಲೇ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ಇಡಲಿಕ್ಕೆ. ಬನ್ನಿ ಈಗ ಮನೆಯ ದೇವ್ರ ಮನೆ ಕಡೆ ಹೋಗೋಣ. ದೇವ್ರ ಮನೆ ಕಡೆ ಹೋಗ್ತಿದ್ದ ಹಾಗೆಯೇ ಇಲ್ಲಿ ನಿಮಗೆ ಗ್ಲಾಸ್ ಫಿನಿಶಿಂಗಲ್ಲಿರುವಂಥ ಒಂದು ಬ್ಯೂಟಿಫುಲ್ ಡಿಸೈನ್ ಇದೆ. ಹಾಗೆ ಇಲ್ಲಿ ನೀವು ಫ್ಯಾನ್ಸಿ ಐಟಮ್ಸ್ನ ಸಹ ಇಟ್ಕೊಳ್ಬಹುದು. ಇದು ಮನೆಯ ದೇವ್ರ ಮನೆ. ಇದು ಸಹ ಟೀಕಲ್ಲೇ ಕಂಪ್ಲೀಟ್ ಮಾಡಿರುವಂತಹದ್ದು. ಡೋರ್ ಆಗಿರ್ಬೋದು ಎಲ್ಲನೂ. ಆ್ಯಂಡ್ ಇಲ್ಲಿ ನೀವು ಆರಾಮಾಗಿ 3 ಜನ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ, ನೀವೇ ನೋಡ್ಬೋದು. ಮತ್ತು ಇದು ನಿಮ್ಮ ಡೈನಿಂಗ್ ಏರಿಯಾ. ಹಾಗೆಯೇ ಮಾಡ್ಯುಲರ್ ಕಿಚನ್, ಇದು ಬ್ರೇಕ್ಫಾಸ್ಟ್ ಕೌಂಟರ್. ಹಾಗೆಯೇ ಮಾಡ್ಯುಲರ್ ಕಿಚನಲ್ಲಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ ಸಹ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ನಿಮಗೆ ಗ್ಯಾಸ್ ಪಾಯಿಂಟ್ ಸಹ ಇಲ್ಲೇ ಇದೆ. ಔಟ್ಸೈಡ್ ನೀವು ಸಿಲಿಂಡರ್ನ ನೀವು ಪ್ಲೇಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಪ್ರೆಸ್ಟೀಜ್ದು ಚಿಮಿನಿ ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ಫ್ರಿಡ್ಜ್ನ ಪ್ಲೇಸ್ ಮಾಡ್ಬೋದು, ಅದಕ್ಕೋಸ್ಕರ ಅಂತಲೇ ಅಲ್ಲಿ ಅವರು ಒಂದು ಯೂನಿಟ್ ಕೊಟ್ಟಿದ್ದಾರೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಆ್ಯಂಡ್ ಈವನ್ ಇಲ್ಲೂ ಸಹ ನಿಮಗೆ ಡೋರ್ಸ್ ಎಲ್ಲ ಟೀಕಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ ವಿತ್ ಯುರೋಪಾ ಫಿಟ್ಟಿಂಗ್ಸೇ ಇದೆ. ರೂಮ್ ಅಷ್ಟೇ ಸಹ ತುಂಬಾ ದೊಡ್ಡದಾಗಿದೆ. ಒಂದು ಕಿಂಗ್ ಸೈಜ್ ಬೆಡ್ನ ನೀವು ಆರಾಮಾಗಿ ಹಾಕ್ಬೋದು. ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ 2 ಅಡಿ ಜಾಗ ಇದೆ, ನೀವು ಎಷ್ಟಾದರೂ ಬಟ್ಟೆನ ಸ್ಟೋರ್ ಮಾಡ್ಬೋದು. ಕೆಳಗಡೆ ಅಲ್ಲದಂತೆ ಮೇಲೂ ಸಹ ನಿಮಗೆ ಯೂನಿಟ್ಸ್ ಇದೆ, ಮೇಲೂ ಸಹ ನೀವು ಏನು ಬೇಕಿದ್ರೂ ಸ್ಟೋರ್ ಮಾಡಬಹುದು.
ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ, ಲೈಕ್ ಮಿರರ್ ಹಾಕಿದ್ದಾರೆ. ಇಲ್ಲೂ ಸಹ ನೀವು ಏನು ಬೇಕಾದ್ರೂ ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಬಹುದು. ಇದು ನಿಮ್ಮ ವರ್ಕಿಂಗ್ ಟೇಬಲ್ ಅಂತನಾದರೂ ಹೇಳ್ಬೋದು, ಇಲ್ಲ ಸ್ಟಡಿ ಟೇಬಲ್ ಅಂತನಾದರೂ ಹೇಳ್ಬಹುದು. ಇಲ್ಲೂ ಸಹ ವಿಂಡೋಸ್ ಇದೆ. ಆ್ಯಂಡ್ ಈ ರೂಮ್ಗೂ 2 ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ, ಒಳ್ಳೆ ಗಾಳಿ ಬೆಳಕು ಬರಲಿ ಅಂತ. ಈ ರೂಮ್ ಅಟ್ಯಾಚ್ ಬಾತ್ರೂಮ್. ಈ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಆಗಿದೆ, ಸೆರಾ ಫಿಟ್ಟಿಂಗ್ಸು. ಇದು ಈ ಮನೆಯ 2ನೇ ರೂಮ್. ನೀವು ಫಸ್ಟ್ ರೂಮ್ ಏನು ನೋಡಿದರೆ ಸೇಮ್ ಅದೇ ಥರ ಇಲ್ಲೂ ಇದೆ. ಇಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್, ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಸೇಮ್ ಆ ರೂಮ್ ಏನು ನೋಡಿದ್ರೆ ಅದೇ ಥರ ಇದೂ ಸೇಮ್ ರೂಮ್ ಆಗಿದೆ. ಆ್ಯಂಡ್ ಸ್ವಿಚಸ್ ಎಲ್ಲ ಬಂದು ನಿಮಗೆ ಲೀಸಾ ಬ್ರ್ಯಾಂಡ್ ಸ್ವಿಚಸ್ ಆಗಿರುತ್ತೆ. ಆ್ಯಂಡ್ ವೈರಿಂಗ್ ಎಲ್ಲ ನಿಮಗೆ ವಿ ಗಾರ್ಡ್ ವೈರಿಂಗ್ ಆಗಿರುತ್ತೆ. ಹಾಗೆ ಈ ಕಡೆ ಬರ್ತಿದ್ದ ಹಾಗೆ ನಿಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ವಿತ್ ಮಿರರ್. ಇದು ಕಾಮನ್ ವಾಶ್ರೂಮ್. ಇದು ಈ ಮನೆಯ 3ನೇ ರೂಮ್, ಗೆಸ್ಟ್ ರೂಮ್ ಅಂತನಾದರೂ ಹೇಳ್ಬಹುದು. ಈ ರೂಮ್ಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ಇಲ್ಲೂ ಸಹ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಎಲ್ಲ ನೀವು ನೋಡ್ಬೋದು, ಎಲ್ಲ ರೂಮಲ್ಲೂ ತುಂಬ ದೊಡ್ಡದಾಗೇ ಇದೆ ಸ್ಪೇಸು. ಆ್ಯಂಡ್ ಮೇಲೂ ಸಹ ಇದೆ. ಬನ್ನಿ ಇವಾಗ ಯುಟಿಲಿಟಿ ಸ್ಪೇಸ್ ಕಡೆ ಹೋಗೋಣ. ಈವನ್ ಯುಟಿಲಿಟಿ ಸ್ಪೇಸ್ಗೆ ಹೋಗಬೇಕಾಗಿರುವಂತಹ ಡೋರ್ ಕೂಡ ನಿಮಗೆ ಟೀ ಕಲರ್ನೇ ಕೊಟ್ಟಿದ್ದಾರೆ. ಈ ಮನೆಯ ಸ್ಪೆಷಾಲಿಟಿ ಏನಂತಂದರೆ ಈ ಕಂಪ್ಲೀಟ್ ಏನೇನು ಡೋರ್ಸ್ ನೀವು ನೋಡಿದ್ರಿ ಎಲ್ಲ ಫಸ್ಟ್ ಟೀ ಕಲರ್ನೇ ಕಂಪ್ಲೀಟ್ ಮಾಡಿರೋದು. ಇದು ನಿಮ್ಮ ಯುಟಿಲಿಟಿ ಸ್ಪೇಸ್. ಸೇಫ್ಟಿಗೋಸ್ಕರ ಮನೆಯ ಸುತ್ತ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಪೇಸನ್ನು ಅಷ್ಟೇ ತುಂಬಾ ದೊಡ್ಡದಾಗೆ ಇದೆ, ನೀವೇ ನೋಡಬಹುದು. ಆ್ಯಂಡ್ ಇವನ್ ನೀವು ವಾಷಿಂಗ್ ಮಿಷಿನ್ ಎಲ್ಲ ಬೇಕಿದ್ರೆ ಪಾಯಿಂಟ್ ಮಾಡ್ಕೊಳ್ಬಹುದು. ಬನ್ನಿ ಇವಾಗ ಮನೆಯ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ಹೋಗೋದಕ್ಕೆ ನಿಮಗೆ ಇಲ್ಲಿ ಸ್ಟೆಪ್ಸ್ನ ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಸ್ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಟೆರೆಸ್ ಮೇಲೆ ಹೋಗೋಣ. ಇದು ಈ ಮನೆಯ ಟೆರೆಸ್, ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಈ ಮನೆಗೆ 14 ಪಿಲ್ಲರ್ಸ್ನ ಹಾಕಿದ್ದಾರೆ. ನೀವು ಇದ್ರ ಮೇಲೆ ಬೇಕಾದರೆ 3 ಫ್ಲೋರ್ ಮನೆನ ಆರಾಮ್ಸೆ ಕಟ್ಟಬಹುದು. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರುವಂತಹ ಸಿಮೆಂಟ್ ಬಂದು ACC ಸಿಮೆಂಟ್ ಆಗಿರುತ್ತೆ. ಆ್ಯಂಡ್ ಪೈಪ್ಸ್ ಎಲ್ಲ ನಿಮಗೆ ಆಶೀರ್ವಾದ್ ಪೈಪ್ಸ್ ಆಗಿರುತ್ತೆ. ಹಾಗೂ ಮೈಸೂರಲ್ಲಿ ಕಾಮನ್ ಆಗಿ ಎಲ್ಲ ಮನೆ ಕಟ್ಟಲಿಕ್ಕೆ ರೆಡ್ ಬ್ರಿಕ್ಸ್ ಅಂದರೆ ಇಟ್ಟಿಗೆನೇ ಯೂಸ್ ಮಾಡಿ ಕಟ್ಟುವಂತಹ ಮನೆಗಳಾಗಿರ್ತವೆ. ಈ ಮನೆಯ ಕಂಪ್ಲೀಟ್ ಪೇಂಟ್ ಬಂದು ನಿಮಗೆ ಏಷ್ಯನ್ ಪೇಂಟ್ ಆಗಿರುತ್ತೆ. ಹಾಗೆ ನೀವು ಸುತ್ತ ನೋಡಬಹುದು ಎಷ್ಟು ಡೆವಲಪ್ ಆಗಿದೆ ಈ ಏರಿಯಾ ಅಂತ. ನಿಮಗೆ ಕಾಲೇಜಸ್, ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಯಾವುದಕ್ಕೂ ಏನು ನೀವು ದೂರ ಹೋಗ್ಬೇಕಂತ ಏನಿಲ್ಲ, ಇಲ್ಲೇ ಎಲ್ಲ ನಿಯರ್ ಬೈ ಇರೋದ್ರಿಂದ ಇದೊಂದು ಡೆವಲಪ್ ಆಗಿರೋ ಏರಿಯಾ ಅಂತಲೇ ಹೇಳಬಹುದು. ನೋಡಿದ್ರಲ್ವಾ, ಈ ಮನೆನ ನೀವು ತೊಗೋಬೇಕು ಅಂತಿದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ ಇರುತ್ತೆ, ನೀವು ಬಂದು ಮನೆಗಳನ್ನ ನೋಡಬಹುದು. ಹಾಗೆಯೇ ನೀವು ನಮ್ಮ ಆಫೀಸ್ಗೂ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ, ನೀವು ಅಲ್ಲಿ ಬಂದು ಡೈರೆಕ್ಟಾಗಿ ಓನರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಥರ ಒಳ್ಳೆ ಪ್ರಾಪರ್ಟೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ಸ್ ಲಿಂಕ್ನ ನಾವು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮಲ್ಲೂ ಸಹ ನಾವು ತುಂಬಾ ಮನೆಗಳದ್ದು ವೀಡಿಯೋಸ್ ಹಾಕಿದ್ದೀವಿ, ಅಲ್ಲೂ ಸಹ ನೀವು ವೀಡಿಯೋಸ್ನ ನೋಡಬಹುದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಳ್ತಾ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.